ಹೇಳ್ತೀನಿ, ಇದು ಜನಸಾಮಾನ್ಯರ ತೆರಿಗೆ ಹಣದಿಂದ ನಿರ್ಮಾಣವಾಗಿರ್ತಕ್ಕಂಥ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆ. ಅಂದ್ರೆ ಇದು ಜನಸಾಮಾನ್ಯರ. ಈ ಒಂದು ಸಾರ್ವಜನಿಕರ ಆಸ್ಪತ್ರೆಗೆ ಒಬ್ಬ ಏಜೆನ್ಸಿಗೆ ಇಲ್ಲಿ ಡಯಾಲಿಸಿಸ್ ಸೆಂಟರ್ಗಳು ಇರುತ್ತವೆ, ಈ ಒಂದು ಜವಾಬ್ದಾರಿಯನ್ನು ನೀಡಿರ್ತಾರೆ. ಆ ವ್ಯಕ್ತಿ ಇಲ್ಲಿ ಅವರಿಗೆ ಸಂಬಂಧಪಟ್ಟಂತ 2 ವಿಷಯನೂ ಒಂದು ಬೆಡ್ ಇರ್ತಂತೆ. ಆದ್ರೆ ಆ ವ್ಯಕ್ತಿ ಏಕಾಏಕಿಯಾಗಿ ಇಲ್ಲಿನ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳ ಗಮನಕ್ಕೂ ತಾರದೆ, ರಕ್ಷಾ ಸಮಿತಿಯವರ ಸದಸ್ಯರ ಗಮನಕ್ಕೂ ತಾರದೆ, ಇಲ್ಲಿರ್ತಕ್ಕಂಥ ಏನು 2 ಡಯಾಲಿಸಿಸ್ ಮಿಷನ್ ಮತ್ತು ಒಂದು ಬೆಡ್ ಏನಿದೆ ಏಕಾಏಕಿಯಾಗಿ ನಿನ್ನೆ ದಿನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಪ್ರಬಲವಾದ ಆರೋಪ ಕೇಳಿಬಂತು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಾಸ್ತವವನ್ನ ತಿಳಿಯುವ ಉದ್ದೇಶದಿಂದ ಆಸ್ಪತ್ರೆಗೆ ಬಂದು ನೋಡಿದಾಗ ಇಲ್ಲಿ ನಿಜವಾಗ್ಲೂ 2 ಡಯಾಲಿಸಿಸ್ ಮಿಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೆಡ್ ಇಲ್ಲಿ ಇರಲಿಲ್ಲ. ಅಂದ್ರೆ ಒಂದು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಂದು ವಸ್ತು ಹೊರಗಡೆ ಯಾರ ಅನುಮತಿ ಇಲ್ಲದೆ ಹೋಗ್ತಾ ಇದೆ ಅಂದ್ರೆ ಇದು ಆಸ್ಪತ್ರೆಯ ಆಡಳಿತ ವೈಫಲ್ಯಕ್ಕೆ ಹಿಡಿದ ಒಂದು ಕೈಗನ್ನಡಿಯಾಗಿದೆ. ಅಂದ್ರೆ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಇದು ಒಂದು ತಾಜಾ ಉದಾಹರಣೆ ಆಗತ್ತೆ. ಯಾಕೆಂದ್ರೆ ಇದು ಸಾರ್ವಜನಿಕರ ಆಸ್ಪತ್ರೆ, ಇಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮಿಷಿನ್ಗಳು ಸಾಮಗ್ರಿಗಳು ಇರ್ತವೆ, ಅದೇ ರೀತಿ ಇಲ್ಲಿ ರೋಗಿಗಳು ಇರ್ತವೆ. ಆಮೇಲೆ ಇನ್ನೊಂದು ಅದೇ ತಾನೇ ಡಿಲಿವರಿ ಆಗಿರ್ತಕ್ಕಂಥ ಹಸುಗುಸುಗಳು ಇರ್ತವೆ. ಯಾರೋ ಒಬ್ಬ ಏಜೆನ್ಸಿ ತನಗೆ ಸಂಬಂಧಪಟ್ಟಿದ್ದಂತನೋ ಮತ್ತೊಬ್ಬನೋ ಬಂದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಈ ರೀತಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ನಾಳೆ ದಿನ ನವಜಾತ ಶಿಶುಗಳು ಇಲ್ಲಿದ್ದಾಗ ಅವರು ಯಾರೋ ಬಂದು ತಗೊಂಡು ಹೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾಕೆಂದ್ರೆ ಇದು ಈ ವಿಚಾರವನ್ನ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು, ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನ್ ನಡೆದಿದೆ, ನಿನ್ನೆ ದಿನ ಒಂದು ಘಟನೆ ಏನ್ ನಡೆದಿದೆ, 2 ಮಿಷನ್ಗಳು, ಒಂದು ಬೆಡ್ ಅನ್ನ ಏನು ಯಾರಿಗೂ ಕೇಳದೆ, ಯಾರ ಅನುಮತಿ ಇಲ್ಲದೆ ಇಲ್ಲಿ ನೋಡ್ಕೊಂತಿರ್ತಕ್ಕಂಥ ವ್ಯಕ್ತಿ ಕೈಗಿರ್ತಕ್ಕಂಥ ಬೀಗದ ಸಹಾಯದಿಂದ ಈ ಡೋರ್ ಅನ್ನು ಓಪನ್ ಮಾಡಿಬಿಟ್ಟು ಏನು 2 ಮಿಷನ್ ತಗೊಂಡು ಹೋಗಿದ್ದಾರೆ, ಒಂದು ಬೆಡ್ ತಗೊಂಡು ಹೋಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕಂದ್ರೆ ಇದು ತಮಾಷೆ ವಿಷಯ ಅಲ್ಲ, ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ವಿಚಾರ. ಯಾಕಂದ್ರೆ ಇದು ಸಾರ್ವಜನಿಕರ ಆಸ್ಪತ್ರೆ, 50 ಬೆಡ್ಡಿನ ಆಸ್ಪತ್ರೆ ಇದು. ಅಂದ್ರೆ ಇದನ್ನ 100 ಬೆಡ್ ಏರ್ತಿದ್ದಾರೆ ಅಂತಾನು ಮೊನ್ನೆ ದಿನ ನಾಗಲಕ್ಷ್ಮಿ ಮೇಡಮ್ನವ್ರು ಬಂದಾಗೂ ಹೇಳಿದ್ದಾರೆ. ಅಂದ್ರೆ 100 ಹಾಸಿಗೆ ಸಾಮರ್ಥ್ಯದ ಈ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸಾಮಗ್ರಿಗಳು ಇರ್ತವೆ ಅಂತ ಅರ್ಥ ಮಾಡ್ಕೊಬೇಕು. ಸರ್, ನನಗೆ ಇದು ಏನೋ ನಿನ್ನೆ ತಗೊಂಡು ಹೋಗ್ಯಾರ ಅಂತಂದೇಳಿ ನನಗೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಒಂದು ಕರೆ ಬಂತು ಸರ್. ನನಗೆ ಒಂದು ಫೋನ್ ಕಾಲ್ ಬಂತು. ನಾನು ಇಲ್ಲಿ ಮತ್ತೆ ಏನೇ ಒಂದು ಇದು ಹೋಗ್ಬೇಕಾದಾಗ ಕೂಡ ನಾನು ಆಡಳಿತ ಅಧಿಕಾರಿಗಳು ಗಮನಕ್ಕೆ ಕೊಟ್ಟು ಇಲ್ಲಿಂದ ಏನೇ ಒಂದು ಹೊರಗಡೆ ಹೋಗ್ಬೇಕು, ಹೊರಗಡೆ ಬರ್ಬೇಕಂದ್ರೆ ಅವ್ರ ಗಮನಕ್ಕಿದ್ದಂಗೆ ಯಾವುದೂ ಆಗಲ್ಲ ಸರ್. ನಮ್ಮ ಲತಾದೇವಿ ಮೇಡಮ್ ಅವ್ರ ಆಡಳಿತ ಅಧಿಕಾರಿ ಆಗಿರೋದ್ರಿಂದ ನಾನು ಅವ್ರ ಗಮನಕ್ಕೆ ಇರ್ಬೋದು ಅನ್ಕೊಂಡಿದ್ದೆ, ಆದ್ರೆ ಅವ್ರ ಗಮನಕ್ಕೆ ಇಲ್ಲ ಅಂತ ಸರ್. ಹಾಗಾಗಿ ನಿನ್ನೆ ಸಂಜೆ 5 ಗಂಟೆಗೆ ಇಲ್ಲಿ ಇರ್ತಕ್ಕಂಥ HD ಡಯಾಲಿಸಿಸ್ ಮಿಷಿನ್ಗಳನ್ನ ಏನು ಈ ಏಜೆನ್ಸಿಯರು ಏನಾದ್ರು ಡಯಾಲಿಸಿಸ್ ಏಜೆನ್ಸಿಯರು ಇವರು ಯಾರಿಗೂ ಒಂದು ಅನುಮತಿ ಕೊಡದೇ ಇವರು ಏಕೆ ಒಂದು ಬೆಡ್ 2 ಮಿಷಿನ್ಗಳನ್ನ ತಗೊಂಡಿದ್ದಾರೆ. ಇಲ್ಲಿ ಈ 2 ಮಿಷಿನ್ ತಗೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಪೇಷಂಟ್ ತಾಲೂಕಿಗೆ ಬಹಳ ಒಂದು ದೊಡ್ಡ ನೋವಿನ ಸಂಗತಿ ಸರ್ ಇದು. ಇಲ್ಲಿ ಆಡಳಿತ ಅಧಿಕಾರಿಗಳನ್ನೇ ಉತ್ತರ ಕೊಡಬೇಕು. ಸಂಬಂಧಪಟ್ಟ ಆಡಳಿತಾಧಿಕಾರಿ ಲತಾದೇವಿ ಮೇಡಮ್ ಅವರೇ ಇದಕ್ಕೆ ಏನಂತ ಉತ್ತರ ಕೊಡಬೇಕು. ವಿಷಯ ಏನಪ್ಪ ಅಂದ್ರೆ ಇವತ್ತು ಬೆಳಗ್ಗೆ ನಾವು ಡೈಲಿ ಬರೋ ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಇಲ್ಲಿ ಡಯಾಲಿಸಿಸ್ ಮಿಷನ್ಗಳು ಈ ಥರ ಇಲ್ಲ ಅನ್ನೋ ಒಂದು ವಿಷಯ ಕೇಳ್ಬಂದ್ವಿ. ಬಂದ ತಕ್ಷಣ ನೋಡಿದ್ವಿ, ಸ್ಥಳ ಪರಿಶೀಲನೆ ಮಾಡಿದ್ವಿ. ನಾವು ಸುದ್ದಿವಾಹಿನಿಗಳ ಜೊತೆ ಬಂದು, ನಮ್ಮ ರಕ್ಷಾ ಸಮಿತಿ ವಿಜಯಕುಮಾರ್ ಅವ್ರ ಜೊತೆ ಬಂದು ಎಲ್ಲರೂ ಸ್ಥಳ ಪರಿಶೀಲನೆ ಮಾಡಿದ್ವಿ. ಬಟ್ ಬಂದಿದ್ದ ಮೇಲೆ ನಮ್ಗೊಂದು ದೊಡ್ಡ ಆಘಾತಕಾರ ವಿಷಯ ಗಮನ ಬಂದು, ಏನಪ್ಪ ಇವರು ಏಕೈಕಿ ಯಾರಿಗೆ ಗಮನ ಇಲ್ಲದಂಗೆ 2 ಡಯಾಲಿಸಿಸ್ ಮಿಷನ್ಗಳನ್ನ ಬೆಡ್ ಅನ್ನು ತಗೊಂಡು ಹೋಗ್ತಾರೆ. ಸರ್ಕಾರಿ ಅಧಿಕಾರಿಗಳು ಎಷ್ಟರ ಮಟ್ಟಕ್ಕೆ ಇಲ್ಲಿ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕಾಪಾಡ್ತಿದ್ದಾರೆ ಇಲ್ಲಿ ಇಲಾಖೆಯವರು ಅಂತಂದ್ರೆ ಗೊತ್ತಾಗ್ತದೆ. ಏಜೆನ್ಸಿಗಳು ಯಾರು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು. ನಮ್ಮ ವಾಹಿನಿ ಮೂಲಕ ಹೇಳೋದೇನಂದ್ರೆ ಇವ್ರ ಮೇಲೆ ಕ್ರಿಮಿನಲ್ ಮುಖದ್ದಮೆ ಬಿಡ್ಬೇಕು. ಯಾಕಂದ್ರೆ ಸ್ವಯಂ ಪ್ರೇರಿತವಾಗಿ ಏಕಾಏಕಿ ಸಾರ್ವಜನಿಕ ಹಾಸ್ಪಿಟಲ್ ಈಗ ಯಾರು ಒಬ್ರು ತೀರ್ಕೊಂಡು ಹೋಗಿದ್ರೆ ಹೊಣೆ ಯಾರು ಅನ್ನೋ ಒಂದು ಪ್ರಶ್ನೆ ಕಾಡ್ತಿದ್ವಿ. ಎಂತ ದುಃಖ ಅಂದ್ರೆ ಈಗ ದಾವಣಗೆರೆಗೆ ನಾವು ಪೇಷಂಟ್ ತಗೊಂಡು ಹೋಗ್ಬೇಕು, ಇಲ್ಲಿ ಹರಿಹರದಾಗ ಯಾಕೆ ಇಲ್ಲಿ ಇರ್ತಕ್ಕಂಥ ಮುದ್ದ ಜನಗಳು ಆರೋಗ್ಯ ತಗೊಳ್ಳೋದು ಬೇಡವಾ? ಯಾವ ತರ ವ್ಯವಸ್ಥೆ ಇಲ್ಲಿ ಹರಿಹರದಾಗ ನಡೀತಾ ಇದೆ? ರಕ್ಷಾ ಸಮಿತಿ ಆಡಳಿತಾಧಿಕಾರಿ ಮೇಡಮ್ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಹಾಗಾಗಿ ಅವ್ರ ಮೇಲೆ, ಏಜೆನ್ಸಿಯವ್ರ ಮೇಲೆ, ಆಮೇಲೆ ಆಡಳಿತ ಅಧಿಕಾರಿಯವ್ರ ಮೇಲೆ ಒಂದು ಕ್ರಿಮಿನಲ್ ಮುಖದ್ದಮೆ ಹಾಕಿಬಿಟ್ಟು ಸರ್ಕಾರಿ ಸಾಮಾನು ಮಿಷನ್ಗಳು ಒಯ್ಯಕ್ಕೆ ಯಾರು ರೈಟ್ಸ್ ಕೊಟ್ಟರು ಅಂತ ಹೇಳಿ ಈ ಮೂಲಕ ನಮ್ಮ ಸಂಘಟನೆಯಿಂದ ಒತ್ತಾಯಿಸ್ತಾರೆ. ನಂದು 3:30 ನಮ್ಮ ಡ್ಯೂಟಿ ಮುಗಿತು. ನಾವು 3:40 ಈ ಕಡೆಯಿಂದ ಔಟ್ ಆಗಿದ್ದೀವಿ ಸರ್, ನಾನು ಮತ್ತೆ ಆದರ್ಶ ಅಂತ ಹೇಳಿ. ನೆಕ್ಸ್ಟ್ ಏಕಾಏಕಿ 4 ಗಂಟೆಗೆ ನನಗೆ ಫೋನ್ ಮಾಡಿದ್ರು ಸರ್, ಸಂಜಯ್ ಸರ್, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್.
ಅವ್ರು ಏನ್ ಹೇಳಿದ್ರು ನಾವು ಮಿಷನ್ ವರ್ಗಾವಣೆ ಮಾಡ್ತೀವಿ 4 ಜನ ಅಲ್ಲಿ ಡ್ಯೂಟಿ ಬರ್ರಿ ಇಷ್ಟ ಹೇಳಿ ಫೋನ್ ಕಟ್ ಮಾಡಿದ್ರು. ಎಎಂಒಗೆ ಸೈನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅವ್ರು ನನಗೆ ಒಂದು ಮೆಸೇಜ್ ಹಾಕಿದ್ರು ಎಎಂಒಗೆ ಸೈನ್ ಮಾಡ್ಸಂತ ಹೇಳಿ. ನಾನು ಆಲ್ರೆಡಿ ಹೊರಗಡೆ ಇದ್ದೀನಿ ಅಂತ ಹೇಳಿದಾಗ ಅವ್ರು ಏನಂತ ಹೇಳಿದ್ರು, ಅವ್ರ ಫ್ರೆಂಡ್ ಅವರಿಗೆ ನಾನು ವಾಟ್ಸ್ಆಪ್ ಮೂಲಕ ಮೇಲ್ ಮಾಡಿ ನಾವು ಮಾರ್ನಿಂಗ್ ಸೈನ್ ಮಾಡ್ಸ್ಕೊಂತೀನಿ, ನೀವು ಮಿಷನ್ ಶಿಫ್ಟ್ ಮಾಡಿಸ್ರಿ ಈ ತರ ಹೇಳಿ ಕಟ್ ಮಾಡಿದ್ರು. ಆಮೇಲೆ ನನಗೆ ಯಾವುದೇ ತರದ ಫೋನ್ ಬಂದಿಲ್ಲ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇಂದ. ಡೈರೆಕ್ಟ್ ಆಗಿ ನಮ್ಮ ಹೌಸ್ ಕೀಪಿಂಗ್ ಆದರ್ಶ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರು ಹೇಳಿದ್ರೆ ಬಂದು ಬೀಗ ತೆಗೆದು ಶಿಫ್ಟ್ ಮಾಡಿದ್ದಾರೆ ಸರ್. ಇದು ಆಗಿರೋದು. ಈಗ ಅವ್ರು ಏನಂತಿದ್ರೆ ಸೈನ್ ಇಲ್ಲ, ಯಾವುದೇ ಪರ್ಮಿಷನ್ ಇಲ್ಲ, ನೀವೇ ಮಾಡ್ಸಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಬಟ್ ನನಗಂತೂ ನನಗೆ 4 ಗಂಟೆಗೆ ಇನ್ಫಾರ್ಮ್ ಮಾಡಿದ್ದಾರೆ. ಬಟ್ ಅವರೇ ವಾಟ್ಸ್ಆಪ್ ಮೂಲಕ ನಾನು ಫ್ರೆಂಡಿಗೆ ಫೋನ್ ಮಾಡಿ ನಾನು ಸೈನ್ ಮಾಡಿಸ್ಕೊಂತೀನಿ ಅಂತ ಹೇಳಿರೋದು. ಇದು ವಾಸ್ತವ ಆಗ್ತದೆ. ಇಲ್ಲಿರೋ ಬೆಡ್ ಮತ್ತು 2 ಮಿಷನ್ 1 ಬೆಡ್ ಅನ್ನ ಸಾಗಿಸಲಾಗಿದೆ ಡಿಸ್ಟ್ರಿಕ್ಟ್. ಎಷ್ಟು ಗಂಟೆಗೆ ಆಗಿರೋದು? ಅದು ಕರೆಕ್ಟ್ 5:05 ಆಗಿದೆ ಸರ್. ನನಗೆ 4 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ. ಆಲ್ರೆಡಿ ಗಾಡಿ ಬುಕ್ ಮಾಡಿ 5:05 ಶಿಫ್ಟ್ ಆಗಿದೆ ಸರ್. ಆ ಕಡೆಗೆ ಯಾರು ಮಾಡಿರೋ ಶಿಫ್ಟ್ ನಾವ್ ಯಾರಿಲ್ಲ ಸರ್, ಸ್ಟಾಪ್ ಯಾರಿಲ್ಲ. ಏನ್ ಜೋನಲೆಟ್ ಅವರೆಲ್ಲ ಇದಾರಲ್ಲ ಅವ್ರದ್ದು ಒಂದು ಅಪ್ರೂವ್ ತಗೊಂಡಿದ್ವಿ. ನಾವು ರೆಸ್ಟ್ ಆಗಲಿ ನಾವು ಜೋನಲೆಟ್ ಆಗಲಿ ಅವ್ರ ಅಪ್ರೂವ್ ತಗೊಂಡೆ ನಾವು ಮೂವ್ಮೆಂಟ್ ಮಾಡಿರೋದು. ಯಾರು ಅಪ್ರೂವ್ ತಗೊಂಡಿರಿ? ನಮ್ ಜೋನಲೆಟ್ ಅಲ್ಲ ಇಲ್ಲಿ ಈ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಿಂದ ಅನುಮತಿ ಯಾವ್ದು ಮುಟ್ಟಿಲ್ಲ. ನಮ್ದು ಏನ್ ನೆಫ್ರೋಪ್ಲಸ್ ಏನ್ ಏಜೆನ್ಸಿ ಏನೈತಲ್ಲ ಅದ್ರ ಅಷ್ಟೇ ನಾವು ಇಲ್ಲಿ ರಕ್ಷಾ ಸಮಿತಿಯವ್ರ ಗಮನಕ್ಕೂ ಇಲ್ಲ ನೀವು ಒಯ್ದಿರೋದು? ಅವ್ರದ್ದು ಯಾರ್ದು ನಂಬರ್ ಇಲ್ಲ. ಅಲ್ಲ ಅವ್ರ ಗಮನಕ್ಕೂ ತಂದಿಲ್ಲ? ಇಲ್ಲ ಅವ್ರ ನಂಬರ್ ಯಾರ್ದು ಇಲ್ಲ. ಅವ್ರ ನಂಬರ್ ಗೋಡೆ ಮೇಲೆ ಐತಲ್ರಿ. ಸಾರ್ವಜನಿಕರ ಆಸ್ಪತ್ರೆಯಿಂದ ನಿನ್ನೆ ಸಂಜೆ ಏಕಾಏಕಿಯಾಗಿ ಡಯಾಲಿಸಿಸ್ ಸೆಂಟ್ರಿಂದ ಕಳ್ಳತನವಾಗಿ ಹೋದಂಥ ಏನು ಸಾಮಗ್ರಿಗಳಿದ್ದಾವೆ ಅವು ಈಗ ಬೆಳಗ್ಗೆ ಇನ್ನೂ ಪ್ರಚಾರ ಮಾಡುವ ಮೊದಲೇ ಎಚ್ಚೆತ್ಕೊಂಡು ಅಥವಾ ತಮಗೆ ಭಯದಿಂದಲೋ ಅಥವಾ ದೂರನ್ನು ದಾಖಲಿಸ್ತಾರನ್ನೋ ಒಂದು ಭಯದಿಂದನೋ ಏನೋ ಈಗಾಗಲೇ ಮತ್ತೆ ಮಿಷನ್ಗಳನ್ನು ಒಳಗೆ ತರ್ತಾ ಇದ್ದಾರೆ. ಈ ಒಳಗಡೆ ತರ್ತಕ್ಕಂಥ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಇವೇ 2 ಮಿಷನ್ಗಳು ನಿನ್ನೆ ರಾತ್ರಿ ಯಾರ ಗಮನಕ್ಕೂ ತಾರದೆ, ಇಲ್ಲಿರ್ತಕ್ಕಂಥ ಆಡಳಿತ ವೈದ್ಯಾಧಿಕಾರಿಗಳ ಗಮನಕ್ಕೂ ತಾರದೆ, ರಕ್ಷಾ ಸಮಿತಿಯವರ ಗಮನಕ್ಕೂ ತಾರದೆ ತೆಗೆದುಕೊಂಡು ಹೋದಂಥ ಈ ಮಿಷನ್ಗಳು. ಇವು ಲಕ್ಷಾಂತರ ರೂಪಾಯಿ ಬೆಲೆ ಬರ್ತಕ್ಕಂಥ ಮಿಷನ್ಗಳು ಹರಿಹರದ ಸಾರ್ವಜನಿಕರ ಆಸ್ಪತ್ರೆಯಿಂದ ನಿನ್ನೆ ದಿನ ಏಕಾಏಕಿಯಾಗಿ ಈ ಒಂದು ಡಯಾಲಿಸಿಸ್ ರೂಮಿನ ಬೀಗವನ್ನು ತೆಗೆದುಕೊಂಡು ಹೋದಂಥದ್ದು 2 ಮಿಷನ್ಗಳು ಇವು. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಬೆಡ್ ಇದನ್ನು ಸುತ್ತ ತೆಗೆದುಕೊಂಡು ಹೋಗಿರ್ತಾರೆ. ಈಗ ನಾವು ಸ್ಥಳಕ್ಕೆ ಬಂದು ಪ್ರಶ್ನೆ ಮಾಡಿದಾಗ ಇವು ಏಕಾಏಕಿಯಾಗಿ ಮತ್ತೆ ಪ್ರತ್ಯಕ್ಷ ಆಗಿದ್ದಾವೆ. ಅಂದರೆ ಇದು ಏನು ಕಾಣಿಸ್ತಾ ಇದೆ ಅಂದರೆ ಎಲ್ಲ ಒಂದು ಕಡೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆಯಾ ಅಂತ ಒಂದು ಅನುಮಾನ ಕಾಡ್ತಾ ಇದೆ. ಮತ್ತೊಂದು ಇಲ್ಲಿರ್ತಕ್ಕಂಥ ಆಡಳಿತ ಯಂತ್ರವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನವನ್ನು ಹೊರಗಿರ್ತಕ್ಕಂಥ ವ್ಯಕ್ತಿಗಳು ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ಈಗಾಗಲೇ ಇಲ್ಲಿ ಆಡಳಿತ ವೈದ್ಯಾಧಿಕಾರಿಗಳೇ ಒಬ್ಬರು, ಅದನ್ನು ಆಡಳಿತ ನಡೆಸ್ತಕ್ಕಂಥವರೇ ಬೇರೆಯವರಾಗಿದ್ದಾರೆ. ಅಂದರೆ ಆಡಳಿತ ಕಚೇರಿಯಲ್ಲಿ ಕೂತ್ಕೊಂಡು ಕಡತಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ವ್ಯಕ್ತಿಯಿಂದ ಈ ಒಂದು ಕುತಂತ್ರ ನಡೆದಿರ್ಬೋದಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವರು ಅವರ ಮೇಲೆ ದೂರನ್ನು ದಾಖಲಿಸಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಒಂದು ಸುದ್ದಿವಾಹಿನಿಯ ಕಳಕಳಿಯಾಗಿದೆ.